संकेश्वर येथे हुक्केरी केबी निवडणुकीनिमित्त स्वाभिमानी पॅनलतर्फे आयोजित सभेत रमेश कत्ती यांनी जारकिहोळी बंधूंच्या विरोधात जोरदार हल्लाबोल केला। दिवंगत उमेश कत्ती व एबी पाटील आमदार म्हणून या भागात उत्तम प्रशासन दिले, मात्र गोकाकमध्ये जारकिहोळी बंधूंप्रमाणे दडपशाहीचे राजकारण त्यांनी कधीच केले नाही असे ते म्हणाले। उमेश कत्ती ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ। ಕುಮಾರನ ಎಬಿ ಪಾಟೀಲ್ ಭಾಗದಾಗ 3 ಸಲ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ। ಯಾವಾಗಲೇ ನಿಮ್ಮಲ್ಲಿ ಹಪ್ತ ವಸೂಲಿ, ಮನಿ ವಸೂಲ, ಫಲ ವಸೂಲ, ಅಂಗಡಿ ವಸೂಲ, ಅವ ಮಾಡಿ ಗಿಡ ಕಟ್ಟುವ, ಇವ ಮಾಡಿ ಗಿಡ ಕಟ್ಟುವ ಇಲ್ಲ। ಈ ಗೋಕಾಕ ಪೊಲೀಸ್ ಸ್ಟೇಷನ್ ಐತಿ, ಅಲ್ಲಿ ಯಾರು ಹೋಗ್ರಿ ಸ್ಟೇಷನ್ ನಾವು ಕಂಪ್ಲೇಂಟ್ ಕೊಡಕ್ಕೆ ಅಲ್ಲಿ ಬಾಜು ಸ್ಟೇಷನ್ ಐತಿ, a new station. And this southern slip में सही में कोटला की केस ये तो होगा ये आगे के बगैर ये पहले का तुम्हारा हमी किमान हमचा धंदा हमचा उद्योग ना बाईकी ना रोकला ना मोरा ना केरी ना चल दी सुपारी ಈಗ ಇವತ್ತು ದಿವಸ ಮಹೇಶ್ ತಮ್ಮಣ್ಣ ರಾಜ ಬಂದ ಸೆಡ್ಯೂಲ್ ಕಾಸ್ಟ್ ಅವರು ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ಸಮಾಜದ ಸಮಿತಿ ಅವನು ಹೆಂಗೆ ಹೊರಬೇಕು ಅವ ಮಂದಿ ಎಂಪಿರೇಷನ್ದಾಗ ಅವನಿಗೆ ಹೇಳ್ತಿದ್ದು ಅಧಿಕವಾದ 1000 ಮಂದಿಗೆ ಲೀಡ್ ಮಾಡಿಬಿಟ್ಟಿಲ್ಲ। ಆದರೂ ಸಹಿತ ಮಹೇಶ್ ತಮ್ಮನವ್ರು ಮುಂದಿನ ಸಲ ಬರುವಾಗಿಲ್ಲ, ಅವನು ಹೆಂಗಾರ ಮಾಡಿ ಕೊಡಬೇಕು ಇವು ಕಾರ್ಯಕ್ರಮಗಳು। ಈ ದುರ್ಯೋಧನ ಇವರೇ ಅವನು ಎಷ್ಟಿದೆ, ಅವನು ಬರುವಾಗಿಲ್ಲ, ಅವನು ಕೆಡಬೇಕು। ಇವತ್ತಲ್ಲಿ ಉತ್ತಮ ಪಾಟೀಲ್ ಜೈವ ಬರ್ತಿದೆ, ನಿಪ್ಪಾಣಿ ಉತ್ತಮ ಪಾಟೀಲ್ ಜೈವ ನಿಪ್ಪಾಣಿ ಬರ್ತಿದ್ದೆ। ಇವ್ರು ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರೆ, ಕಾಂಗ್ರೆಸ್ ಟಿಕೆಟ್ ಕೊಡ್ತಾರ ಇದು ಮರಾಠ ಕಾಕಾ ಪಾಟೀಲ್ ದುಡಿದ್ರು ಅದೇ ಅವಂಗ ಶರದ್ ಪವಾರ್ ಟಿಕೆಟ್ ಕೊಟ್ಟು ಅವನು ಬಿಡ್ರು ಮತ್ತೆ जिल्ह्याच्या राजकारणात सर्वांना पायदळीत उडवण्याचं काम जारकिहोळी कुटुंब करत असून लिंगायतांमध्ये फूट पाडण्याचं कामही तेच करत आहेत। त्यामुळे लिंगायत समाजाने सावध राहिले पाहिजे असा इशाराही त्यांनी दिला। सचिन कांबळे, KMM मराठी, हुक्केरी।